ನೋಡಿ, ಒಂದು ನಾನು ಹೇಳ್ತೀನಿ, ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆ ಭಾಳ ರೀತಿಯಾದಂಥ ಇಂಟರ್ಪ್ರಿಟೇಷನ್ ನಡೀತಾ ಇದ್ದಾವೆ. ಬಹುಶಃ ಈ 50-50 ಅನ್ನುವಂಥದ್ದು ಏನಿದೆಲ್ಲ ಪ್ಯಾಕೇಜ್, ಇದು ಬಹುಶಃ ಮೈಸೂರಲ್ಲಿ ಮಾತ್ರ ಹೆಚ್ಚು ಕಡಿಮೆ ಇಂಪ್ಲಿಮೆಂಟ್ ಆಗಿದೆ, ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಯಾಕಂದರೆ ಬೇರೆ ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅದು ರೂಲ್ಸು ರೆಗ್ಯುಲೇಷನ್ ಬಂದಿತ್ತು. ಮತ್ತು ಈಗೇನು ಹೇಳ್ತಾರೆ, ನಾವು ಒಂದೇ ಒಂದು ಪಾಯಿಂಟನ್ನು ಅಲ್ಲಿ ನಿಮ್ಮ ಮುಂದೆ ಗಮನಕ್ಕೆ ತೊಗೊಂಬರ್ತೀನಿ. ಈಗ 50-50 ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ. ವಿಚಿತ್ರ ಅಂತಂದರೆ ಒಂದು ಸಲ ನೋಟಿಫೈ ಮಾಡಿದ್ದಾರೆ. ನೋಟಿಫೈ ಮಾಡಿದ್ದನ್ನು ಮತ್ತು ಬೇರೆ ಹಂತದಲ್ಲಿ ಡಿನೋಟಿಫೈ ಆಗಿದೆ. ಡಿನೋಟಿಫೈ ಆದಮೇಲೆ ಆ ಲ್ಯಾಂಡು XYZ ಹೆಸರಲ್ಲಿ ಸಿಲ್ಡೀಡ್ ಆಗಿದೆ. ಸಿಲ್ಡೀಡ್ ಆದಮೇಲೆ ಮುಂದೆ ಅವರು ಆ ವ್ಯಕ್ತಿ ಸಿದ್ದರಾಮಯ್ಯನವರ ಪತ್ನಿ ಅವ್ರ ಹೆಸರಲ್ಲಿ ದಾನವನ್ನು ಕೊಟ್ಟಿದ್ದಾರೆ. ದಾನ ಕೊಟ್ಟಿದ ಮೇಲೆ ಮುಖ್ಯಮಂತ್ರಿಗಳ ಪತ್ನಿಯು ಸಹಿತ ಒಂದು ಲೆಟರ್ ಬರೆದಿದ್ದಾರೆ. ಮತ್ತು ಇನ್ನೊಂದು ನನಗೆ ವಂಡರ್ ಅನ್ನಿಸೋಂಥದ್ದು ಏನಂದರೆ, ಆಶ್ಚರ್ಯ ಅಂತಂದರೆ, ಇವತ್ತು ಅವ್ರ ಹೆಸರಲ್ಲಿ ದಾನ ಆದಮೇಲೆ ಅವ್ರ ಪೊಸಿಷನ್ದಲ್ಲಿ ಇದ್ದಂಗೆ ಅವರು ಮಾಲಕರು, ಇವತ್ತು ಡೆವಲಪ್ಮೆಂಟ್ ಅಥಾರಿಟಿಯವರು ಅವ್ರಿಗೆ ನಾಲೆಜ್ ಇಲ್ದೇ ಆ ಲೇಔಟನ್ನು ಹೆಂಗೆ ಮಾಡಿದ್ರು ಅಂತ. ಇದು ಡಿನೋಟಿಫೈಡ್ ಲ್ಯಾಂಡು, ಮಾಲಕರು ಬೇರೆಯವರು ಮಾಲಕರು ಅಂದರೆ ಎನ್ಕ್ರೋಚ್ಮೆಂಟ್ ಮಾಡಿ ಒಳಗೆ ಹೋಗಿ ರಸ್ತೆ ಪ್ಲಾಟು ಎಲ್ಲ ಮಾಡುವಂಥದ್ದು ಮತ್ತು ಎಲ್ಲನೂ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಇವ್ರ ನಾಲೆಜ್ಗೆ ಬರಲಿಲ್ಲ ಅಂದರೆ ಹೆಂಗೆ ಅಂತ ನಾ ಪ್ರಶ್ನೆ ಕೇಳ್ತೀನಿ. ಇದು ಭಾಳ ಇಂಪಾರ್ಟೆಂಟು. ಆವಾಗ ತಡೆ ಹಿಡ್ಬೋದಾಗಿತ್ತಲ್ಲ. ಇದು ನಮ್ಮ ಲ್ಯಾಂಡು, ಇಲ್ಲಿ ದಯವಿಟ್ಟು ಏನೂ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಇದು ನಿಮ್ಮ ಕಾನೂನು ರೀತಿ ಇದನ್ನು ಮಾಡ್ಲಿಕ್ಕೆ ಬರಲ್ಲ ಅಂತ ಸ್ಟೇ ತೊಗೋಬೋದಾಗಿತ್ತು, ಮಾಡಲಿಲ್ಲ. ಅಂದ ಅಲ್ಲಿ ಮಟ್ಟ ಸುಮ್ಮ ಕೂತು ನೋಡಿಕೊಂಡು ಆಮೇಲೆ ಒಂದು ಅರ್ಜಿ ಕೊಡ್ತಾರೆ, ನೀವು ಇದನ್ನು ಲೇಔಟ್ ಮಾಡಿಬಿಟ್ಟಿದ್ರಿ, ಅದಕ್ಕೆ ನಿಮ್ಮ ಸ್ಕೀಮ್ ಪ್ರಕಾರ 50-50 ನಮಗೆ ಲ್ಯಾಂಡ್ ಕೊಡ್ರಿ ಅಂತಂತಾರೆ. ಓಕೆ, ಆ ರೂಲ್ಸ್ ಯಾರಾದರೂ ನೋಡಿದ್ರೂ 50-50 ಕೊಡುವಂಥದ್ದು? ನನ್ನ ಕಡೆ ಇದು ಕಾಪಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ರೆ ನಾನು ಅದನ್ನು ಡೀಟೇಲ್ಸ್ ಕೊಡ್ತಿದ್ದೀನಿ. ನಾನು ಆ ರೂಲ್ಸಲ್ಲಿ ಏನಿದೆ ಸ್ಕೀಮ್ನಲ್ಲಿ, ಯಾವ ಲ್ಯಾಂಡ್ನಲ್ಲಿ ನೀವು ಲೇಔಟ್ ಮಾಡ್ತೀರಿ ಆ ಲ್ಯಾಂಡಲ್ಲಿ 50% ಕೊಡಬೇಕು. ದ್ಯಾಟ್ ಈಸ್ ಅ ಸ್ಕೀಮ್. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯವರು ಯಾವುದೇ ಲೇಔಟ್ಗಳು ಮಾಡಬೇಕಂದ್ರೆ ರೈತರು ಮುಂದೆ ಬರ್ತಾಯಿಲ್ಲ ಲ್ಯಾಂಡ್ ಕೊಡಲಿಕ್ಕೆ. ಅದಕ್ಕಾಗಿ ಈ ಹೊಸ ಸ್ಕೀಮನ್ನು ತೊಗೊಂಬಂದರು. ಏನಂದರೆ 50-50 ನೀವು ಲೇಔಟ್ ಮಾಡಿರಿ, ಅದರಲ್ಲಿ 50% ಡೆವಲಪ್ಡ್ ಪ್ಲಾಟ್ಸನ್ನು ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಸ್ಕೀಮನ್ನು ತೊಗೊಂಬಂದರು. ಯಾವ ಲ್ಯಾಂಡಲ್ಲಿ, ಅದೇ ಲ್ಯಾಂಡ್ನಲ್ಲಿ. ಈಗ ಬೇರೆ ಕಡೆ ಲ್ಯಾಂಡ್ ಕೊಡಲಿಕ್ಕೆ ಬರೋದಿಲ್ಲ. ಬೇಸಿಕ್ಕಾಗಿ ನಾ ಹೇಳುವಂಥದ್ದು, ಬೇರೆ ಕಡೆ ಕೊಡಲಿಕ್ಕೆ ಬರೋದಿಲ್ಲ, ಬೇರೆ ಕಡೆ ಕ್ಲೇಮ್ ಮಾಡಲಿಕ್ಕೂ ಬರೋದಿಲ್ಲ. ಹಾಗಾದರೆ ನೀವು ಲ್ಯಾಂಡ್ ವಾಪಸ್ ಕೊಡ್ರಿ ಅಂತ ಕೇಳಬೇಕಾಯ್ತಲ್ಲ. ಆ ಲೇಔಟನ್ನು ಡೆವಲಪ್ ಮಾಡೋದನ್ನು ನಿಲ್ಲಿಸ್ಬೋದಾಗಿತ್ತಲ್ಲ, ಕೋರ್ಟಿಂದ ಸ್ಟೇ ತೊಗೋಬೋದಾಗಿತ್ತಲ್ಲ. ಇದು ಏನೋ ಮಾಡಲಾರ್ದೇ ಈಗ 62 ಕೋಟಿ ಹಾಕದ್ರಿ ಕಿಮ್ಮತ್ತು. ಯಾರೇ ಮಾಡಿದ್ರಿ ಕಿಮ್ಮತ್ತು? ಲೇಔಟ್ ಮಾಡುವಾಗ ಯಾಕಂದ್ರೆ ನೀವು ಬಿಟ್ಟು ಕೊಟ್ರಿ ಫಸ್ಟ್ ನಾ ಕೇಳುವಂಥದ್ದು. ಸುಮ್ಮನೆ ಯಾಕೆ ಕುಂತ್ರಿ ಅಂತ ನಾ ಕೇಳೋದು. ಮತ್ತು 50-50 ಇಂಟರ್ಪ್ರಿಟೇಷನ್ ಮಾಡೋಕೆ ಹೊಂಟಿರಲ್ಲ. ಎಲ್ಲೋ ಯಾವುದೋ ಬೇರೆ ಲೇಔಟ್ನಲ್ಲಿ ಬೇರೆ ಕೊಡಬೇಕಂತಿಲ್ಲ ರೂಲ್ಸು. ಆ ರೂಲ್ಸ್ ಬುಕ್ ತೆಗೆದು ನೋಡ್ರಿ, ರೂಲ್ಸನ್ನು ತೆಗೆದು ನೋಡಿದರೆ ಅದೇ ಲ್ಯಾಂಡಲ್ಲಿ ಯಾವುದನ್ನು ಡೆವಲಪ್ ಮಾಡಿರ್ತಾರೆ ಅದೇ ಲ್ಯಾಂಡಲ್ಲಿ 50% ಕ್ಲೇಮ್ ಮಾಡೋಕ್ಕೆ ಬರ್ತೈತೆ, ಉಳಿದ ಕಡೆ ಬರೋದಿಲ್ಲ. ಇಷ್ಟೇ ಇರುವಂಥದ್ದು. ಯಾವುದು 50-50 ನಮಗೆ ಗೊತ್ತೇ ಇಲ್ಲ ಇದು 50-50 ಇತ್ತು. ಈಗ ಅದು 50-50 ಯೋಜನೆ ಏನೋ ಸದ್ಯಕ್ಕೆ ಈಗ ಅನುಷ್ಠಾನ ಇಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಅದನ್ನು ಪ್ರಯೋಜನ ದುರುಪಯೋಗ ಮಾಡಿದ್ದು ಎಲ್ಲಿಪ್ಪ ಅಂತಂದ್ರೆ ಮೈಸೂರಾಗಿ ಅತಿ ಹೆಚ್ಚು ಅದು ದುರುಪಯೋಗ ಇದು ಮೈಸೂರು ಮೂಡಾದಲ್ಲಿ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಂಥದ್ದು. ಅದಕ್ಕಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿದೆ. ಅದಕ್ಕಾಗಿ ಇದನ್ನು CBI ತನಿಖೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ನಾವೇನು ಒತ್ತಾಯ ಮಾಡಾಕತ್ತೀವಿ ಅದನ್ನು ಇನ್ಸಿಸ್ಟ್ ಮಾಡ್ತೇವೆ. ಇನ್ನು CBI ತನಿಖೆನೇ ಆಗಬೇಕು ಅಂದಾಗ ಭಾಳಷ್ಟು ಇದು ಬರೀ ಇದೊಂದೇ ಅಷ್ಟೇ ಅಲ್ಲ, ಇನ್ನೂ ಬಹುಶಃ ಮೂಡಾದ್ದು ನೀವು CBI ತನಿಖೆ ಕೊಟ್ಟರೆ ಇದೆಲ್ಲ ಹಗರಣಗಳನ್ನು 50-50 ಭಾಳ ದೊಡ್ಡದಾದಂಥದ್ದು ಸಾವಿರಾರು ಕೋಟಿ ಹಗರಣ ಹೊರಗೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕೆ CBI ತನಿಖೆ ಆಗಬೇಕಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಈಗ ಮೊನ್ನೆ ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರು, CM ಅವ್ರ ಮೇಲೆ ಆರೋಪ ಇದೆ, ಅವರು ರಾಜೀನಾಮೆ ಕ್ಲೈಮ್ ಮಾಡಿ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಅದಕ್ಕಾಗಿ ಹೋರಾಟ ನಿರಂತರವಾಗಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಇದ್ರಾಗೆ ಹೊಣೆಗಾರರಾಗ್ತಾರೆ. ಮತ್ತು ನಿನ್ನೆ ಮೀಟಿಂಗಲ್ಲಿ SC/ST ಹಣ ಇವತ್ತು ಟ್ರೆಜರಿ ಖಾಲಿಯಾಗಿದೆ ಅಂತ ಹೇಳಿ ಹಿಂದೆಲ್ಲ ಸಿದ್ದರಾಮಯ್ಯ ಹೇಳ್ತಿದ್ರು, SC/ST ಹಣ ನೀವು ದುರುಪಯೋಗ ಮಾಡ್ಕೊಂಡ್ರಿ, ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂತ ಹೇಳ್ತೀರಿ. ಆದರೆ ಅದೇ SC/ST ಹಣ ನೀವು ಗ್ಯಾರಂಟಿಗೆ ಟ್ರಾನ್ಸ್ಫರ್ ಮಾಡಿರಿ. ಇವತ್ತು ಖಜಾನೆಯಲ್ಲಿ ಹಣ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ. ಇದಕ್ಕೆ ಉತ್ತರ ಏನು ಸಿದ್ದರಾಮಯ್ಯ ಅವ್ರದ್ದು? ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಈ ಸರ್ಕಾರದಲ್ಲಿ ವಿಶ್ವಾಸ ಕೈಗೊಂಡಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಬರ್ತದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಬುದ್ಧಿವಂತರಾಗಿ ರಾಜೀನಾಮೆ ಕೊಡ್ರಿ ಅಂತ ನಾನು ಕೇಳ್ತೇನೆ.
ಒಂದು ರಾಜ್ಯ ಸರ್ಕಾರ ಮಾಡಲೇಬೇಕು. ಮೊನ್ನೆ ಎಂ ಪಿಗಳ ಸಭೆಯಲ್ಲಿ ಇದನ್ನು ಹೇಳಿದ್ದೇವೆ ನಾವು. ಅವ್ರು ಮಾಡಲೇಬೇಕು, ಅವ್ರ ಡ್ಯೂಟಿ ಅವ್ರು ಮಾಡಲಿ. ಮತ್ತು ಕೇಂದ್ರದ ತಂಡ ಏನು ಬರ್ತದೆ ಬಂದು ನೋಡ್ಕೊಂಡು ಹೋಗಲಿ. ಆದರೆ ಕಾನೂನು ರೀತಿಯಲ್ಲಿ ನಾವು ಈಗಾಗಲೇ ಮೇಲುಗೈ ಸಾಧಿಸಿದ್ದೇವೆ. ಕಾನೂನು ರೀತಿ ಈಗಾಗಲೇ ನಮ್ಮ ಪರವಾಗಿ ಅವಾರ್ಡ್ ಆಗಿದೆ. ಮತ್ತು ಕುಡಿಯುವ ನೀರಿನ ಯೋಜನೆ ಸಲುವಾಗಿ 3 ಟೀಮ್ಸ್ಗಿಂತ ಹೆಚ್ಚು ನೀರು ಕೊಡಬೇಕನ್ನುವಂಥದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಿನ ರೀತಿಯಂಥ ಪ್ರಯತ್ನ, ಇನ್ನೂ ಹೆಚ್ಚಿನ ಪ್ರಯತ್ನ ನಾವು ನಮ್ಮ ಕಡೆಯಿಂದ ಸಂಸದರಾಗಿ ನಾವು ಮಾಡ್ತೀವಿ. ಅದೇ ವನ್ಯಜೀವಿ ಮಂಡಳಿಯಿಂದ ಮತ್ತು ಟೈಗರ್ ಕಾರಿಡಾರ್ ಅಂತ ಏನಿದೆಲ್ಲ ಅದರಿಂದ ಇವತ್ತು ಆ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಅದನ್ನು ಇನ್ನೂ ಹೆಚ್ಚು ಒತ್ತಡ ತೊಗೊಂಬಂದು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ನಮ್ಮ ಪರವಾಗಿ ನಾವು ಮಾಡ್ತೀವಿ. ಅಲ್ಲ, ಈಗ ನಾಳೆ ಬರ್ತಾ ಇರುವಂಥದ್ದೇ ಈಗ ಆಲ್ರೆಡಿ ಒಂದು ಆದೇಶ ಆಗಿದೆ. ಸೊ ಈಗ ಮತ್ತೆ ಬರುವಂಥದ್ದು ಅಧಿಕಾರಿಗಳ ತಂಡ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಒಂದು ಹೇಳ್ತೇನೆ ರೀ, ಈಗೇನು ಅವ್ರು ಬಂದು ಈಗಾಗಲೇ ದಾಖಲೆ ಇದ್ದಾವೆ, ಅವಾರ್ಡ್ ಆಗಿದೆ, ಅದರಲ್ಲಿ ವಾದ ವಿವಾದ ಆಗಿ ಎಲ್ಲವೂ ರೆಕಾರ್ಡ್ ಆಗಿದೆ. ಮತ್ತು ಅದು ಈಗಾಗಲೇ ಈ ಅವಾರ್ಡ್ನಲ್ಲಿ ಎಲ್ಲವೂ ದಾಖಲೆ ಆಗಿದೆ. ಹೀಗಾಗಿ ಇವ್ರು ಬಂದು ಏನೋ ಒಂದು ರಿಪೋರ್ಟ್ ಮಾಡ್ಕೊಂಡು ಹೋಗಲಿ ಕೇಂದ್ರ ತಂಡದವರು. ಇನ್ನು ಗೋವಾದರಲ್ಲಿ ಇದನ್ನು ಇಂಟರ್ವ್ಯೂ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅವರೇನೋ ಒಂದು ಟೀಮ್ ಕಳಿಸ್ತೀವಿ, ಮತ್ತೊಂದು ಮಾಡ್ತೀವಿ, ಇದು ಸರಿಯಲ್ಲ. ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆದಂಥ ಸಂದರ್ಭದಲ್ಲಿ ಒಂದು ನೆಪವನ್ನು ಹೇಳಿ ಇನ್ನು ಈ ಯೋಜನೆ ತಡೆ ಹಿಡಿಯುವಂಥ ಕೆಲಸ ಗೋವಾ ಸರ್ಕಾರ ಮಾಡ್ತಾಯಿದೆ. ಇದು ಮಾಡಬಾರ್ದು. ಅದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಆಸ್ಪದ ಕೊಡಲಾರ್ದೇ ಕಾನೂನು ರೀತಿಯಲ್ಲಿ ಇನ್ನೂ ಏನು ಗಟ್ಟಿಮುಟ್ಟಾಗಿ ಹೋರಾಟವನ್ನು ಮಾಡಬೇಕು, ಅದಕ್ಕೆ ಮಾಹಿತಿ ಕೊಡಬೇಕು. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ.